ಶಬರಿಮಲೆ ಕಥೆ ಏನು ಈಗ ಶಬರಿಮಲೆ ಸ್ಟೋರಿ ಬರ್ತಾ ಇದೆ ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಆಗಿರುವಂಥ ಬೆಳವಣಿಗೆ ಹಾಗೇ ಇದೆ. ಏನಾಗಿದೆ? ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಜನಸಾಗರವೇ ಸೇರಿದೆ, ನೆರೆದಿದೆ. ಎಲ್ಲಿ ನೋಡಿದ್ರೂ ಕೂಡ ಜನವೋ ಜನ, ಸಿಕ್ಕಾಪಟ್ಟೆ. 1.5 ದಿನದಲ್ಲಿ 1.5 ಲಕ್ಷ ಭಕ್ತರು ದರ್ಶನವನ್ನ ಮಾಡಿದರಂತೆ. ಪಂಪಾದಿಂದ ಶಬರಿಮಲೆಗೆ ತಲುಪೋಕೆ 7 ತಾಸು. ಇಲ್ಲ ರೀ, 7 ಗಂಟೆ. ಈಗ ಅಲ್ಲಿ ಬೇಕಾಗಿರೋದು ಆ್ಯಕ್ಚುಲಿ 1 ಅವರ್ ಅಷ್ಟೇ. ಕರೆಕ್ಟಾಗಿ ಹೋಗ್ಬಿಟ್ರೆ ಅದು 7 ಗಂಟೆ ಅಂದರೆ ಅಷ್ಟೊಂದು ಜನ ಇದ್ದಾರೆ ಅಂತ. ಭಕ್ತರ ನಿಯಂತ್ರಣಕ್ಕೆ ಕೇಂದ್ರ ತಂಡಕ್ಕೆ ಮನವಿ ಮಾಡಿದೆ ಕೇರಳ ಸರ್ಕಾರ. ಕೇಂದ್ರದ ತಂಡ ಆಗಮಿಸಲು ಇನ್ನೂ 2 ದಿನ ಬೇಕಾಗತ್ತೆ. ಸೊ ಈ ರೀತಿಯಾಗಿ ಜನ ಹೋದರೆ ಹೆಂಗಾಗತ್ತೆ ಅಲ್ಲಿ ನೋಡಲ್ಲಿ. ಬಾಬಾ ಏನ್ರಿ ಅದು, ಇಷ್ಟೊಂದು 7 ಲಕ್ಷ ಜನ ಅಂತೆ 1.5 ದಿನದಲ್ಲಿ. ದರ್ಶನ ಮಾಡೋಕ್ಕೆ ಎಷ್ಟು ಆಗ್ತಿರ್ಬೇಕಿನ್ ಸಮಯ, ಮೇಲೆ ಹತ್ತಕ್ಕೇ 7 ಗಂಟೆ ಬೇಕು ಅನ್ನೋದಾದರೆ ಈಗ ಶುರು ಆಗಿದೆಯಲ್ವ. ಈಗ ಇರುಮುಡಿ ಕಟ್ಕೊಂಡು ಹೋಗ್ತಾರೆ. ಇವಾಗ ಜನವರಿ 14ರವರೆಗೂ ಕೂಡ ಇರುತ್ತೆ. ಜನವರಿ ಪೂರ್ಣ ಪ್ರಮಾಣದಲ್ಲಿ ತಿಂಗಳವರೆಗೂ ಕೂಡ ಜನ ಹೋಗ್ತಾರೆ ದರ್ಶನವನ್ನು ಮಾಡೋಕ್ಕೆ. ಸೊ ಹಾಗಾಗಿ ಈಗಿಂದನೇ ಶುರು ಆಗಿರುತ್ತೆ. ಕಾರ್ತಿಕ ಮಾಸ ಏನಿರುತ್ತೆ ಇಲ್ಲಿಂದ ಆರಂಭ, ಇರುಮುಡಿಯನ್ನು ಕಟ್ಕೊಂಡು ಹೋಗುವಂಥದ್ದು. 45 ದಿನ 40-45 ದಿನ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಿಯಮಗಳ ಪಾಲನೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಕೆಲವರೆಲ್ಲ ಪಂಪಾಗಿ ಹೋಗ್ಬಿಟ್ಟು ಇರುಮುಡಿಯನ್ನು ಕಟ್ಕೊಂಡು ಮೇಲ್ಗಡೆವರೆಗೂ ನಡ್ಕೊಂಡು ಹೋಗ್ತಾರೆ. ಸೊ ಕೇರಳದಲ್ಲಿ ಹೊಸ ವೈರಸ್ನ ಆತಂಕ ಈಗ ಮನೆ ಮಾಡ್ತಾ ಇದೆ. ಸೊ ಅಯ್ಯಪ್ಪ ಭಕ್ತರಿಗೆ ರಾಜ್ಯ ಸರ್ಕಾರದಿಂದ ಈಗ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ. ಪಂಪಾ ನದಿಯಲ್ಲಿ ಸ್ನಾನ ಮಾಡುವ ಭಕ್ತರಿಗೆ ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರೆ. ಕೇರಳದಲ್ಲಿ 100 ಜನರಿಗೆ ಬಾಧಿಸುತ್ತಿರುವಂತಹ ಅಮೀಬಾ ವೈರಸ್, ಕೇರಳದ ಕೊಲ್ಲಂ ಹಾಗೂ ತಿರುವನಂತಪುರದಲ್ಲಿ ಹರಡಿರುವಂತಹ ಹೊಸ ವೈರಸ್. ಹೊಸದೇನಲ್ಲ, ಸುಮಾರು 2 ವರ್ಷ 3 ವರ್ಷ ಆಯ್ತಿದು. ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ ಅಂತಿದ್ದಾರೆ. ನೇರವಾಗಿ ಅದು ಮೆದುಳಿಗೆ ಹೋಗುತ್ತೆ, ಬದುಕೋ ಚಾನ್ಸೇ ಇಲ್ಲ. ಆದರೆ ತುಂಬ ರೇರ್ ಆ್ಯಂಡ್ ರೇಸ್ಟ್ ಕೇರ್ಸು ಆ ಪರಿಸ್ಥಿತಿಯಲ್ಲಿ. ಸೊ ಹಾಗಾಗಿ ಅಮೀಬಾ ಅನ್ನುವಂಥ ವೈರಸ್ ಇದೆಯಲ್ಲ, ಸೇಮ್ ಅಮೀಬಾ ರೀತಿಯಲ್ಲಿ ಆ ವೈರಸ್ ಕಾಣಿಸ್ಕೊಳ್ಳೋದ್ರಿಂದ ಅದಕ್ಕೆ ಅಮೀಬಾ ವೈರಸ್ ಅಂತ ಕರೀತಾರೆ. ನೇರವಾಗಿ ಟಾರ್ಗೆಟ್ ಮಾಡೋದು ಮೆದುಳನ್ನೇ. ಸೊ ಹಾಗಾಗಿ ಬದುಕುಳಿಯುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ. ಹಾಗಾಗಿ ಎಚ್ಚರಿಕೆಯಿಂದ ಇರೋ ರೀತಿಯಲ್ಲಿ ಹೇಳಿದ್ದಾರೆ. ಹರಿಯುವ ನದಿಯಲ್ಲಿ ಸ್ನಾನ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಂತಿರೋ ಜಾಗದಲ್ಲಿ ಬೇಡ ಅಂತ, ನೀರು ಹರಿತಾ ಇದ್ರೆ ಮಾತ್ರ ಸ್ನಾನ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಂತ ನೀರಿನಲ್ಲಿ ಸ್ನಾನ ಮಾಡುವವರು ಎಚ್ಚರ ವಹಿಸಬೇಕು ಅಂತ ಹೇಳಿದ್ದಾರೆ. ಕೇವಲ ಶಬರಿಮಲೆಗೆ ಹೋಗೋರಷ್ಟೇ ಅಲ್ಲ, ಕೇರಳಕ್ಕೆ ಈ ಸಂದರ್ಭದಲ್ಲಿ ಟೂರಿಸ್ಟಿಗೆ ಹೋಗೋರು ತುಂಬ ಜನ ಇರ್ತಾರೆ. ಮೂಗು ಮತ್ತು ಬಾಯಿ ಮುಚ್ಚಿಕೊಂಡು ಸ್ನಾನ ಮಾಡಬೇಕು ಅಂತಿದ್ದಾರೆ. ಈ ಹೆಂಗ್ ಮುಚ್ಕೊಂಡು ಮಾಡ್ತಾರೋ ಅವರು, ಒಳ್ಳೆ ಕಥೆ ಆಯ್ತಲ್ಲ. ಮೂಗು ಮತ್ತು ಬಾಯಿ ಮುಚ್ಕೊಂಡು ಸುರಕ್ಷಿತ ನೀರಿನ ಪದ್ಧತಿ ಅನುಸರಿಸಲು ಸೂಚನೆ. ಮೂಗು ಮುಚ್ಚಿದರೆ ಬಾಯಿ ತೆಗಿಯತ್ತೆ. ಸುರಕ್ಷಿತ ನೀರಿನ ಪದ್ಧತಿಯನ್ನು ಅನುಸರಿಸಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಟರ್ ಬಾತ್ರೂಮಲ್ಲಿ ಹೋಗಿ ಸ್ನಾನ ಮಾಡೋದು ಬೆಟ್ರು. ಉಸಿರಾಟ ಮತ್ತು ಹೃದಯ ಸಂಬಂಧಿ ಸಮಸ್ಯೆ ಇದ್ರೆ ಎಚ್ಚರ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಈಗಂತೂ ಸಿಕ್ಕಾಪಟ್ಟೆ ಜನರಿಗೆ ಇದಾವೆ ಅವೆಲ್ಲ ಸಮಸ್ಯೆಗಳು. ಪಂಪಾದಲ್ಲೇ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಸಲಹೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಆರೋಗ್ಯ ಕೇಂದ್ರ ಇದೆ, ಆಸ್ಪತ್ರೆಯೂ ಕೂಡ ಇದೆ. ಅಲ್ಲಿ ಚೆಕಿಂಗನ್ನು ಮಾಡಿಸ್ಕೊಂಡು ಹೋಗ್ಬೋದು. ಬಟ್ 7 ಲಕ್ಷ ಅಷ್ಟೊಂದು ಜನ ಅಲ್ಲಿ ಹೋದರೆ ಯಾವಾಗ ಚೆಕ್ ಮಾಡ್ತಾರೆ, ಯಾವಾಗ ಇವ್ರು ಹೋಗ್ತಾರೆ, ಯಾವಾಗ ದರ್ಶನ ಆಗುತ್ತೆ, ಯಾರಿಗೆ ಗೊತ್ತು. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ಮಾದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಏನು ಬರ್ತಾ ಇದೆ ಈಗ ವರದಿ ಶಬರಿಮಲೆಯಿಂದ? ಅರುಣ್, ಈಗ ಅಮೀಬಾದ ಆತಂಕ ಕೇರಳವನ್ನು ಆವರಿಸಿಕೊಂಡಿದೆ. ಈಗ ಶಬರಿಮಲೆ ಯಾತ್ರೆ ಕೂಡ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಇದರಿಂದಾಗಿ ಆತಂಕ ಒಂದು ಮಟ್ಟಕ್ಕೆ ಈ ಪಂಪಾ ನದಿಯಲ್ಲಿ ಸ್ನಾನ ಮಾಡುವಂಥವ್ರು ಇದೆಲ್ಲವೂ ಕೂಡ ಆಗತ್ತೆ. ಹಾಗೆ ಹರಿಯುವಂಥ ನೀರಲ್ಲಿ ಮಾತ್ರ ನೀವು ಸ್ನಾನವನ್ನು ಮಾಡಿ ಅನ್ನುವಂಥ ಸೂಚನೆಯನ್ನು ಕೇರಳ ಆರೋಗ್ಯ ಇಲಾಖೆ ಕೊಡ್ತಾ ಇರುವಂಥದ್ದು. ಜೊತೆಗೆ ಕೇವಲ ಕೇರಳ ಮಾತ್ರ ಅಲ್ಲ, ಈಗ ತಮಿಳುನಾಡವರು ಕೂಡ ಆರೋಗ್ಯ ಇಲಾಖೆಯವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದ್ದಾರೆ. ಈಗ ಕರ್ನಾಟಕದ ಆರೋಗ್ಯ ಇಲಾಖೆ ಕೂಡ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿರುವಂಥದ್ದು. ಅಂದರೆ ಎಲ್ಲರ ಸೂಚನೆಗಳು ಮಾರ್ಗಸೂಚಿಗಳು ಒಂದೇ ಆಗಿದ್ದಾವೆ. ಏನು ಅಂತಂದರೆ ಈ ಅಮೀಬಾ ಏನಿದೆ ಇದು ಏಕಾಏಕಿ ದಾಳಿಯನ್ನು ಮಾಡುತ್ತೆ. ಅಂದರೆ ಅದು ಯಾವಾಗ ಮೂಗು ಮತ್ತು ಬಾಯಿಂದ ಅದು ದೇಹವನ್ನು ಪ್ರವೇಶ ಮಾಡುತ್ತೆ, ನೇರವಾಗಿ ಮೆದುಳಿಗೆ ಅದು ಅಟ್ಯಾಕ್ ಮಾಡೋದ್ರಿಂದ ತುಂಬಾ ತೊಂದರೆಗಳಾಗುವಂಥ ಸಾಧ್ಯತೆ ಇರೋದ್ರಿಂದ ಹುಷಾರಾಗಿರಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಕುಡಿಯುವಂಥ ನೀರಿನ ವಿಚಾರಕ್ಕೂ ಕೂಡ ಎಲ್ಲೆಂದರಲ್ಲಿ ನೀರನ್ನು ಕುಡಿಯುವಂಥದ್ದು ಅದು ಯಾವುದು ಮಾಡಬೇಡಿ, ಬಿಸಿಯಾದಂಥ ನೀರನ್ನು ಸೇವನೆ ಮಾಡುವಂಥದ್ದು ಒಳ್ಳೆಯದು ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿರುವಂಥದ್ದು.
ಒಟ್ಟಾರೆ ಕೇರಳದಲ್ಲಿ ಆತಂಕ ಇದೆ. ಹಾಗೆ ಅದರಿಂದಾಗಿ ಈಗ ಏನು ಶಬರಿಮಲೆಗೆ ಹೋಗ್ತಾರೆ ಭಕ್ತಾದಿಗಳು, ಅವರು ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಹೋಗ್ತಾರೆ. ಹೆಚ್ಚಾಗಿ ಕರ್ನಾಟಕ ಮತ್ತು ತಮಿಳುನಾಡಿನಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶಬರಿಮಲೆಗೆ ಹೋಗೋದ್ರಿಂದ, ಜೊತೆಗೆ ಪಂಪಾಯಿಂದ ಶಬರಿಮಲೆವರೆಗೂ ಕೂಡ ಕಾಲ್ನಡಿಗೆಯಿಂದ ಹೋಗೋದ್ರಿಂದ ಇವರೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡಲಾಗಿರುವಂಥದ್ದು. ಪಂಪಾ ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರಿಕವಾಗಿರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳೋದಕ್ಕೆ ಹಲವು ಶಿಬಿರಗಳನ್ನು ಈಗ ನಡೆಸಲಾಗ್ತಾ ಇದೆ. ಎಲ್ಲರೂ ಕೂಡ ಏನು ಉಸಿರಾಟ ತೊಂದರೆ ಇದ್ದರೆ ಅಥವಾ ಹೃದಯ ಸಂಬಂಧಿ ತೊಂದರೆಗಳಿದ್ದರೆ ಅಲ್ಲೇ ಚೆಕಪ್ ಮಾಡಿಕೊಂಡು ನೀವು ಮುಂದೆ ಹೋಗಿ ಮತ್ತೆ ಬಿಸಿ ನೀರನ್ನು ಕ್ಯಾರಿ ಮಾಡಿ ಅನ್ನೋ ಥರದ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಆ ಅಮೀಬದ ಆತಂಕ ಏನಿದೆ ಅದು ಈಗ ಮನೆ ಮಾಡಿರುವಂಥದ್ದು. ಅದೆಲ್ಲವನ್ನೂ ಹೊರತುಪಡಿಸಿ ಸಂಖ್ಯೆ ಅಂದರೆ ಭಕ್ತಾದಿಗಳ ಸಂಖ್ಯೆ ಕೂಡ 1.5 ದಿನದಲ್ಲೇ 1.5 ಲಕ್ಷ ದಾಟಿದೆ. ಇನ್ನು ಮೊದಲನೇ ದಿನವೇ ಈ ರೀತಿಯಾಗಾದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗೋರಿದ್ದಾರೆ. ಅದರಿಂದಾಗಿ ಹುಷಾರಾಗಿರಿ ಅನ್ನುವಂಥ ಎಚ್ಚರಿಕೆ ಎಲ್ಲ ರಾಜ್ಯಗಳ ಆರೋಗ್ಯ ಇಲಾಖೆಯಿಂದ ಕೊಡ್ತಾ ಇರುವಂಥ ಸೂಚನೆ. ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.